Hi, hello friends, welcome back to my YouTube channel Madhumita Kannada Vlog. ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ. ಹೌದು, ಕುಕ್ಕೆ ಸುಬ್ರಹ್ಮಣ್ಯ ಪ್ಲ್ಯಾನ್ ಮಾಡ್ತಾ ಇದ್ವಿ. ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಯಾವ ಥರ ಏನು ಅಂತ ಅಂದರೆ, ಈಗ ಸುಮ್ಮನೆ ಮಧು ನನಗೆ ಗಾಡೀಲಿ ಬರುವಾಗ ಹಾವೇನೋ ಪಾಸ್ ಆಯಿತು ಅಂತ ನಮಗೆ ಅನ್ನಿಸ್ತು. ಅದ್ರ ಮೇಲೆ ಅರಿತಾ ಏನೋ ಗೊತ್ತಾಗಲಿಲ್ಲ. ಅದರಿಂದ ಯಾಕೆ ಬೇಕು ಒಂದ್ಸಲ ಹೋಗಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೆಕೆಂಡ್ ಸ್ಯಾಟರ್ಡೇ ಮದುಗೂ ರಜಾ, ನನಗೆ ಎವ್ರಿ ಸ್ಯಾಟರ್ಡೇ ರಜಾ ಇರುತ್ತಲ್ವ. ಸೊ ಈ ಸ್ಯಾಟರ್ಡೇ ಈ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡ್ವಿ. ಟೈಮ್ ಈಗ ನಾನು ಬ್ಲಾಗ್ ಮಾಡ್ತಾ ಇರೋದು ಫ್ರೈಡೇ ಈವ್ನಿಂಗು 11:30ಗೆ ಬಸ್ ಬುಕ್ ಮಾಡಿದ್ದಾರೆ. ಸ್ಲೀಪರ್ ಕೋಚ್ ಸಿಗಲಿಲ್ಲ ಮೈಸೂರಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೊ ಸ್ಲೀಪ್ ಲೈಕ್ ಎ ಬೇಬಿ ಏನೋ ಬುಕ್ ಮಾಡಿದಾರಂತೆ. 11:30ಗೆ ಇರೋದು. ಈಗ ಆಲ್ರೆಡಿ ಊಟನೂ ಹೊರಗಡೆನೇ ಮಾಡ್ಕೊಂಬಂದ್ಬಿಟ್ವಿ. ಮಾಮೂಲಿ ಎವ್ರಿ ಫ್ರೈಡೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ, ಇಲ್ಲೇ ಚಾಮುಂಡಿ ಪಾದಾಗ ಹೋಗ್ಬಿಟ್ಟು ಬಂದ್ವಿ. ಇದು ಸೋಫಾ ಕವರ್ ಏನು ಚೇಂಜ್ ಅಂತ ಅಂದ್ಕೊಬಿಡಿ, ಇದು ಉಲ್ಟಾ ಮಾಡಿದ್ದೀನಿ ಅಷ್ಟೇ. ಸೊ ಎರಡು ಕಡೆನೂ ಹಾಕ್ಕೊಬೋದು. ಸ್ವಲ್ಪ ಚೇಂಜ್ ಇರಲಿ ಅಂತ ಫ್ರೈಡೇ ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದಾನೆ, ಆವಾಗ ಚೇಂಜ್ ಮಾಡಿಕೊಂಡೆ. ಸೊ ಎಲ್ಲ ಊಟನೂ ಆಯಿತು. ಇನ್ನೇನೋ ನಿದ್ರೆ ಬರೋ ಥರ ಆಗ್ತಾಯಿದೆ. ಹೋಗ್ತಾ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು. ಸೊ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ಗೈಸ್. ಎಲ್ಲ ಪ್ಯಾಕ್ ಆಗಿದೆ, ಎಲ್ಲ ಲಗೇಜು ಕೂಡ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸೊ ಬನ್ನಿ, ಎಷ್ಟಾಗುತ್ತೆ ಅಷ್ಟು ನೋಡೋಣ, ಕವರ್ ಮಾಡೋಣ. ಓಕೆನಾ? ಬನ್ನಿ. ಹೆಲ್ಮೆಟ್ ತಗೊಂಡಲ್ವಾ ಅಮ್ಮದು? ನಿಮ್ಮದು ಹೆಲ್ಮೆಟು? ದಾದಿ ಹೆಲ್ಮೆಟ್ ಬೇಡವಾ ಕೇಳು. ನೀನು ಹಿಡ್ಕೊಳಕ್ಕಾಗಲ್ಲ. ಅಮ್ಮನಿ 20 ಸೆಕೆಂಡ್ ಇಲ್ಲ ಅಲ್ವಾ? ಎಷ್ಟು ಸೀಟ್ ಇರುತ್ತೆ? ಡ್ಯಾಡಿ ಆ ಕಡೆ ಹೋಯ್ತು, ಹೊರಗಡೆ ಬರುತ್ತೆ. ಊಟ ಏನಿದು ಚಿನಿ? ಸ್ಪ್ರಿಂಗಲ್ಸ್ ತಗೋ, ತಿನ್ನು, ಹಿಡ್ಕೊ. ಹೌದು, ಹೋಗ್ತಾ ಇದೆ. ಹೆಂಗೆ ಮಲ್ಕೋತೀಯಾ? ತೋರಿಸು. ಹಿಂಗೆ ಮಲ್ಕೋತೀಯಾ? ಹಿಂಗೆ ಮಲ್ಕೋತೀಯಾ? ಸ್ಲೀಪ್ ಲೈಕ್ ಎ ಬೇಬಿ. ಕೆ ಸುಬ್ರಹ್ಮಣ್ಯ. ನಿದ್ರೆ ಮಾಡಿದ್ದೇನೆ. 100 ಪೊಲೀಸ್ ನಂಬರ್. ಸೊ ಬೆಳಗಿನ ಜಾವ 4 o'clock ಇವಾಗ ರೀಚ್ ಆದ್ವಿ ಇಲ್ಲಿಗೆ. 4 ಗಂಟೆ. ಇಲ್ಲೇ ನಮ್ಮದು ಹತ್ರನೇ ಇರೋದು ರೂಮು. ಇಲ್ಲೇ ರೂಮ್ ಬುಕ್ ಮಾಡಿದ್ದಾರೆ. ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲಿಂದ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಬರಬೇಕು. ಆಗಲ್ಲ, ಒಂಥರ ಘಾಟ್ ಸೆಕ್ಷನ್ ಅಲ್ವಾ, ಎಲ್ಲ ಒಂಥರ ವಾಮಿಟ್ ಬರೋಂಗಾಗಿ. ನನಗಂತೂ ಆಗ್ತಾನೇ ಇಲ್ಲ, ಒಂಥರ ಆಗ್ತಾಯಿದೆ. ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ತನಕ ಬಂದ್ವಿ. ಇವಳಂತೂ ಇವಳಿಗೆಲ್ಲ ಅಭ್ಯಾಸ ಆಗ್ಬಿಡುತ್ತಲ್ಲ ಚಿನ್ನಿ. ಏನು ಅಭ್ಯಾಸ? ಹಾಂ, ಹೊಟ್ಟೆ ನೋವು ಬರ್ತಿತ್ತ ನಿಮಗೆ? ಬನ್ನಿ ಈಗ ರೂಮ್ಗೆ ಫ್ರೆಶ್ ಅಪ್ ಆಗೋಣ. ಬಸ್ಸು ನಾವು ಬಂದಿದ್ದು ಇವಾಗ ಐರಾವತ. ನಿಜ ಒಂಥರ ಮಹದೇಶ್ವರನ ಬೆಟ್ಟದಲ್ಲಿ ಹಿಂಗೆ ಸುತ್ತಿ ಹೋಯ್ತು. ಆವಾಗಲೂ ಇಷ್ಟೊಂದು ಅನ್ನಿಸ್ತಾ ಇರಲಿಲ್ಲ. ಅದು ಬೆಳಗ್ಗೆ, ಅದು ಅರ್ಲಿ ಮಾರ್ನಿಂಗ್ ಅಲ್ವಾ, ಅದಕ್ಕೂ ಅನ್ಸುತ್ತಲ್ವಾ.
ಆಮೇಲೆ ಇದು ಐರಾವತ ಈ ಥರ ಸ್ಲೀಪ್ ಲೈಕೆ ಬೇಬಿ ಇದರಲ್ಲೂ ಬರೋಕ್ಕಾಗಲ್ಲ, ಒಂಥರ ಕಂಫರ್ಟ್ ಅನಿಸಲ್ಲ. ಹೋಗುವಾಗ ಹೆಂಗೋ ಏನೋ ನೆನೆಸ್ಕೊಳ್ಳೋಕ್ಕೆ ಭಯ ಆಗ್ತೈತೆ. ಮಧ್ಯಾಹ್ನ ಅಂದರು ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಆ ಕಡೆ, ರೂಮ್ ಆ ಕಡೆ, ಈ ಕಡೆ ರೂಮ್. ಅಡ್ರೆಸ್ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ ನೋಡೋಣ. ಅಡ್ರೆಸ್ ಗೊತ್ತು ಮೀನ್ಸ್ ಈ ಸೈಡ್ ಇರೋದು ಅಂತ ಗೊತ್ತಷ್ಟೆ. ಇದೆಲ್ಲ ರೂಮ್ಗಳೇ, ಈ ಕಡೆ ಇರೋದೆಲ್ಲ ರೂಮ್ಸು. ಅರ್ಲಿ ಮಾರ್ನಿಂಗ್ 4:15 ಏನೋ ಟೈಮು. ಈ ಕಡೆನೂ ಫುಲ್ಲು ಮಳೆ ಎಲ್ಲ ಇದಾ. ರೆಸಿಡೆನ್ಸಿ SLR ರೆಸಿಡೆನ್ಸಿ, SLR ರೆಸಿಡೆನ್ಸಿ. ಇದು ನಮ್ಮ ರೂಮು 309. ಅಲ್ಲಿ ಬಿಡು ಆ ಕಡೆಗೆ. ನಮ್ಮ ಆಫೀಸಲ್ಲಿ 309 ಸ್ಟ್ಯಾಂಡರ್ಡ್ ನಾನ್ AC ರೂಮು. ಇದು ಸ್ಟ್ಯಾಂಡರ್ಡ್ ನಾನ್ AC ರೂಮ್ 309. ವಾಶ್ರೂಮು. ಎಂಟ್ರೆನ್ಸ್. ಟಿವಿ ಇದೆ, ಬರುತ್ತೇನೋ ಗೊತ್ತಿಲ್ಲ. ಕತ್ಲೆ ಇನ್ನು. ಸೊ ಈಗ 4 ಗಂಟೆ 4:15 ಆಯಿತು. ಒಂದು ½ ಅನ್ ಅವರ್ ರೆಸ್ಟ್ ಮಾಡಿ ಆಮೇಲಿಂದ ಫ್ರೆಶಪ್ ಆಗಿ ಹೋಗೋಣ, ಆಯಿತಾ? ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ. ಚಿನ್ನಿ ಈಗ ಮೇಲ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಬೇಡವಂತೆ ಹೋಗಿ ಸುಂದ್ರಿ. ನಮ್ಮದು ಮೊದಲು ರೆಡಿ ಆಯಿತು. ಪಾಪದು ಕೂದಲು ತಲೆ ಬಾಚಕ್ಕೆ ಬಂದಿದ್ದು. ಇಲ್ಲೇ ಚಿನ್ನಿ ಡ್ರೆಸ್ ತೋರ್ಸೋಣ. ಸುಂದರ ತಿರುಗು, ಹಿಂದೆ ತಿರುಗು. ಅಲ್ಲಿ ಕೂದಲು ಕರ್ಲಿ ಹೇರು, ಏನು ಮಾಡಿದ್ರು ತಲೆ ಬಚ್ಚಕ್ಕಾಗಲ್ಲ. ರಫು ಹಿಂಗೆ ಹಾಕ್ಬೇಕು ಅಂತ ಒಳಗೆ ಆಸೆ ಅಂತ ಹೇಳೋ ಚಿನ್ನಿ. ಇವತ್ತೊಂದ್ಸಲ ಹಾಕೊಟ್ಕೊಡ್ತೀನಿ. ನೀನು ರೆಡಿ ಆಯಿತು. ಟೈಮ್ ಎಷ್ಟು? 7:15, 7:45 ಆಯಿತು. ನೀನು ಹೊರಟ್ವಿ ದೇವಸ್ಥಾನಕ್ಕೆ. ನನಗೆ ಒಂದು 10 ಮಿನಿಟ್ಸ್ ಅಲ್ಲ ಮದು, 10 ನಿಮಿಷ. ಎಲ್ಲ ಬುಕ್ ಮಾಡಿರೋದು ಮಾಮೂಲಿ TC ಬಸ್ಸು ಎಲ್ಲ ಇಲ್ಲೇ ಬರೋದು ಫಸ್ಟ್. ಚಿನ್ನಿ ಬಟ್ಟೆ ಒದ್ದೆ ಆಗ್ಬಿಡುತ್ತಾ? ಒಳಗೆ ಸುಂದ್ರಿ. ತಿರುಗಿಲ್ಲ, ಹಿಂದೆ ತಿರುಗು. ಹಾಕುವೆ ಬಾ. ಅಲ್ಲಿ ಬಟ್ಟೆ ಎತ್ಕೋ ಚಿನ್ನಿ, ಒದ್ದೆ ಆಗುತ್ತಲ್ಲ. ಬಿಡು, ಏನಾಗಲ್ಲ. ಅಲ್ಲಿ ಸುಮ್ಮನೆ ಓಪನ್ ಗ್ರೌಂಡು, ಯಾರು ಹಂಗೆ ಡೈರೆಕ್ಟ್ ಆಗ್ಲಿಕ್ಕೆ.
ರಶ್ ಆದರೆ ಕ್ಯೂ ಇಲ್ಲಿಂದ ತುಂಬ ರಶ್ ಇರೋ ಟೈಮ್. ಅಷ್ಟು ರಶ್ ಇಲ್ಲ ಅಂತ ಹಾಂ ನಡಿ ಮುಂದೆ. ನಡಿ ಮುಂದೆ. ಹಾಂ ಚಿನ್ನಮ್ಮ ಬಾ. ಇಲ್ಲಿಂದ ಅನಿಸುತ್ತೆ. ನಡಿ ನೀನು ಮುಂದೆ ಅಲ್ಲಿ ಡ್ಯಾಡಿ ಜೊತೆ. ಆಚೆ ಹೋಗೋಣ ಫಸ್ಟ್. ಬಾಯಿಲಿ ಮುಂದೆ ಬಾ. ಬಾ ಬಾ ಇಲ್ಲಿ ಏನಿದೆ ಧರ್ಮಸ್ಥಳ ಕೊಟ್ಟೋದು. ಬಾ ಸ್ವಾಮಿ ದರ್ಶನ ಮಾಡ್ದ. ಹಿಂಗಾಯ್ತು ಚಿನ್ನಿ. ಚೆನ್ನಾಗಾಯ್ತು. ಯಾವ ಮಾಮಿ ಇದ್ದಿದ್ದು ಅಲ್ಲಿ? ಸುಬ್ರಹ್ಮಣ್ಯ ಸ್ವಾಮಿ. ಹೇಳು. ವಿಘ್ನೇಶ್ವರ ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ. ಗಣೇಶ ಅವರ ತಮ್ಮ. ಗಣೇಶನ ತಮ್ಮ. ಗಣೇಶ ಮಾಮಿ ಇಲ್ವಾ? ಗಣೇಶ ಮಾಮಿಯವರ ತಮ್ಮ ಸುಬ್ರಹ್ಮಣ್ಯ ಸ್ವಾಮಿ. ಶಿವನ ಮಕ್ಕಳು ಇಬ್ಬರು. ದರ್ಶನ ಆಯಿತು. ಪೂಜೆ ಏನು ಮಾಡಲ್ಲ ಇಲ್ಲಿ, ಮಾಮೂಲಿ ಪ್ರಸಾದ ಅದು ತೊಗೊಂಡು ಅಷ್ಟೇ. ಆರಾಮಾಗಿ ದರ್ಶನ ಆಯ್ತು, ಏನು ರಶ್ ಇರಲಿಲ್ಲ. 2 ಸರಿ ನಾನು ಮದುವೆ ಅಂತೂ 2 ಸಲ ಹೋಗಿ ದರ್ಶನ ಮಾಡೋದು. ಗಂಡಸರು ಹಾಕೊಳ್ಳಂಗಿಲ್ಲ, ಹಂಗೆ ಹೋಗ್ಬೇಕು. ಶರ್ಟು ಬನ್ನೀನು ಎಲ್ಲೂ ಹಾಕೊಳ್ಳಂಗಿಲ್ಲ ಅಲ್ಲ ಧರ್ಮಸ್ಥಳ. ನನಗೆ ಸುಬ್ರಹ್ಮಣ್ಯದಲ್ಲೂ ಹಾಕೊಳ್ಳಲ್ಲ ಅಂತ ಗೊತ್ತಿರಲಿಲ್ಲ. ಓಪನ್ ಮಾಡ್ತಿದ್ಯಾ? ತಿನ್ನು, ಓಪನ್ ಮಾಡಿ ಕೊಡು. ಡ್ಯಾಡಿಗೆ ಪ್ರಸಾದ ಕೊಡು. ಪ್ರಸಾದ ದ್ರಾಕ್ಷಿ ತೆಗಿತೀನಿ, ಹಿಡ್ಕೋ. ಫಸ್ಟ್ ಹಿಡ್ಕೋ, ಬೇಡ ಅನ್ಬಾರ್ದು. ಕೈ ಇಟ್ಕೊಂಡಿದ್ದೀನಿ. ನಂಗೆ ದ್ರಾಕ್ಷಿ ಇರ್ತವ್ರು ನೋಡಪ್ಪ. ಸೊ ದರ್ಶನ ಎಲ್ಲ ಆಯಿತು. ಯಾರ್ಯಾರು ವಿಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರಸಾದ ತಿಂತೀಯನ ನೀನು? ಹಿಡ್ಕೊತೀನಿ, ಏನಿಲ್ಲ, ಅದು ಪುಟ್ಟು ಪಾಪದು. ಟೈಮ್ ಎಷ್ಟು? 9 ಗಂಟೆ. ಸುಬ್ರಹ್ಮಣ್ಯ ಹಂಗೆ ಪ್ರಿಯವಾಗಿರೋದು ಹೆಸರು ಕಾಳು ತಾನೆ? ಹೇಳ್ತೀನಿ ರೀ. ಇಲ್ಲ ಅಕ್ಕ ವಿಡಿಯೋ ನೋಡ್ತಿದ್ರೆ ವಿಡಿಯೋದಲ್ಲಿ ನೋಡಲಿ, ಕವಿಕ ನಿಮ್ಮ ಥರನೇ ಇದ್ದಾರೆ ನೋಡಿ ಅಂತ. ಚಿನಿ ಇಲ್ಲಿ ಬಂದರೆ ಸ್ಟಾರ್ಟು. ಅದು ಬೇಕು ಇದು ಬೇಕು ಅದೇ ಇದು. ಏನು ಚಿನಿ ಅಲ್ಲಿ ಕೊಟ್ಟಿದ್ದ ಪ್ರಸಾದ ಬರೀ ಪಲ್ಯ ಥರ ಇತ್ತು ಅಷ್ಟೇ. ಅದಕ್ಕೆ ತಿಂಡಿಗೆ ಬಂದ್ವಿ. ನನಗಂತೂ ಹೊಟ್ಟೆ ತುಂಬಿದಂಗಿತ್ತು. ಕೀರ್ತನ ಇಡ್ಲಿ ಕೇಳಿದ್ಲು, ಅವರೊಂದು ರೈಸ್ ಬಾತ್ ತೊಗೊಂಡು. ಚೆನ್ನಾಗಿ ತೊಗೊ ತಿನ್ಕೊ. ಕೊಡಿಲಿ ಇದನ್ನು ಬೇರೆ ತೆಗಿಸ್ಕೊಂಡ್ಲು. ನಮ್ಮ ಮೈಸೂರಲ್ಲಾಗಿದ್ರೆ ಇದೊಂದು 70 ರೂಪಾಯಿ 80 ರೂಪಾಯಿನೇನೋ ಅಲ್ವ ಅದು ಅಷ್ಟೇ. ಇಲ್ಲಿ 140 ರೂಪಾಯಿ. 140 ಚಿನಿ. 140 ಅನ್ಬೇಕು. ತಗೋ, ಇದೊಂದು ಪುಟಾಣಿ ಕೀರ್ತನ. ನೀನೇ
ನೀನೇದು ಈಗ ನಾನು ದೊಡ್ಡದಾಗ್ತಿದ್ದೆ ಚಿಕ್ಕವಳು. ತಗೋತೀನಿ ಈಗ ತಿಂಡಿ. ನನಗಂತೂ ಮಾರ್ನಿಂಗ್ ಟೈಮ್ ಕಾಫಿ ಬೇಕೇ ಬೇಕು. ಎಲ್ಲಿಗೋದ್ರೂ ಕಾಫಿ 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 ಅಲ್ವಾ. ಬೆಳಗ್ಗೆ ನಾವೆದ್ದು ಬರುವಾಗ ಫುಲ್ಲು ಮಳೆ ಊದಿ ಎಲ್ಲ ಒದ್ದೆ ಒದ್ದೆ ಆಗಿದೆ. ಎಷ್ಟು ಬಿಸಿಲು, ತುಂಬ ಬಿಸಿಲು. 10:30 ಟೈಮು. ಎಲ್ಲ ದರ್ಶನ ಆಯಿತು. ರೂಮ್ಗೆ ಹೋಗ್ತಾ ಇದ್ದೀವಿ. ಸುಂದರಿ ಹೆಂಗೆ ಹೋಗ್ತಾ ಅವಳೆ. ಅವಳಿಗೆ ಈ ಥರ ಡ್ರೆಸ್ಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಅಂದರೆ ತುಂಬ ಇಷ್ಟ. ಅವಳು ಕೂದಲು ನೋಡಿ ಎಷ್ಟು ಕರ್ಲಿ ಅದನ್ನೀಗ ಹೋಗಿ ತಲೆ ಬಾಚೋದಿದೆಯಲ್ಲ. ಅಯ್ಯೋ ರಾಮ. ಆ ರೋಡು ಈ ಕಡೆ ಬಾ. ಏನು ಸೌಂತೆಕಾಯಿನ ಕೋಲ್ಡು ಚಿನ್ನಿ ನಿನಗೆ. ಕರ್ಲಿ ತಿರುಮರಿ ಮೈಸೂರು ಅಷ್ಟಿಲ್ಲ. ತಿಂಡಿನೂ ಅಷ್ಟೇ. ನನಗೇನು ತಿಂಡಿ ಇಷ್ಟ ಆಗಲಿಲ್ಲ. ಪಲಾವ್ ಬಾಯ್ ಕಡೆ ಪಲಾವ್ ಚೆನ್ನಾಗಿತ್ತು. ಇಡ್ಲಿ ಸ್ವೀಟು ಅಂದರೆ ಸ್ವೀಟು. ಚಿನ್ನಿ ಈ ಕಡೆನೇ ಇರುವ, ರೋಡ್ ಕಡೆ ಹೋಗ್ಬೇಡ. ಆದರೆ ರಶ್ ಏನಿರಲಿಲ್ಲ. ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಆರಾಮಾಗಿ ದರ್ಶನ ಆಯಿತು. ಚೆನ್ನಾಗಿ ದರ್ಶನ ಆಯಿತು. ಮದುವೆ 2 ಸಲ ಹೋಗಿ ದರ್ಶನ ಮಾಡ್ಕೊಂಬಂದ್ರು. ಚಿನ್ನಿ ಕೋಲ್ಡ್ ಕಣೆ. ಈ ಕಡೆ ಬಾ. ಆ ಕಡೆ ಎಲ್ಲಿ ಹೋಗ್ತಿದ್ಯಾ. ಎಲ್ಲ ಹೆಂಗೆ ಚೆಲ್ಲಾಪಿಲಿಯಾಗಿ ಬಿದ್ದಿರೋದು. ಇದೆಲ್ಲ ಪ್ಯಾಕ್ ಮಾಡಬೇಕು. ನೀರಲ್ಲೆಲ್ಲ ಬೇರೆ ಬಿಸಿ ಹಾಕಿದ್ದೀವಿ. ಅವಳ ಬಟ್ಟೆ ಎಲ್ಲ ಎತ್ತಿದ್ದು ಬಿಸಿ ಹಾಕಿದ್ದೀನಿ. ಎಲ್ಲನೂ ಚೇಂಜ್ ಮಾಡಿ ಪ್ಯಾಕ್ ಮಾಡಬೇಕು. ಒಂಥರ ನೇಚರ್ ಚೆನ್ನಾಗಿದೆ ನೋಡಿ. ಈ ಕೇರಳದಲ್ಲಿ ಉಡುಪಿ ಹತ್ರ ಅಲ್ವಾ, ಸೊ ಆ ಥರ ಒಂಥರ ತುಂಬ ಚೆನ್ನಾಗಿರುತ್ತೆ. ಆದರೆ ನನಗೆ ಇಲ್ಲಿ ಫುಡ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಹೋಟೆಲಲ್ಲಿ ಇಡ್ಲಿ ತೊಗೊಂಡ್ವಿ ಮತ್ತು ಒಂದು ರೈಸ್ ಬಾತ್ ಅಷ್ಟೇನು ಇಷ್ಟ ಆಗಲಿಲ್ಲ. ನೋಡೋಣ, ನನಗಂತೂ ಹೊಟ್ಟೆ ತುಂಬ್ದಂಗೆ ಇದೆ. ಮಧ್ಯಾಹ್ನ ಮಾಡ್ಕೊಂಡು ಹೋಗೋಣ ಅಂತ ಮೊದಲು ಗಲಾಟೆ ಮಾಡ್ತಾರೆ. ಯಾಕೆಂದರೆ 2 ಗಂಟೆಗೆ ಬಸ್ ಇರೋದ್ರಿಂದ ಅವ್ರು ಕೇಳಲ್ಲ ಏನು ಹೇಳಿದ್ರು. ಸೊ ನೋಡೋಣ, ಆಮೇಲೆಲ್ಲ ಪ್ಯಾಕಿಂಗ್ ಮಾಡುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಒಂದು 5 ಸೆಕೆಂಡಿಗೆ ಹೋಗಿ ಹಿಂಗೆ ಬರ್ತೀನಿ. ಮೇಲೆ ಬಾಯ್ ಇದ್ದವ ನಾನು ಮುಖ ತೊಳ್ಸಿದ್ದೆ. ಓಡೋ ಮುಖ ತೊಳಿ ಬಾ. ಎದ್ದೇಳಿ, ಟೈಮ್ ಆಗೋಯ್ತು. ಮತ್ತು ಟೈಮ್ ಎಷ್ಟು 1 ಗಂಟೆ 1:15 ಅನ್ಕೋತೀನಿ. 2 ಗಂಟೆಗೆ ಇರೋದು. ಆಲ್ರೆಡಿ ಇನ್ನೂ ಏನು ಪ್ಯಾಕಿಂಗು ಮಾಡಿಲ್ಲ, ಏನೂ ಇಲ್ಲ. ಎದ್ದೇಳಿ ಬೇಗ ಬಾ. ಬಾಚಿನಿ ಎದ್ದು ಮೇಲೆ ಪಟ ಪಟ ಅಂತ ಎದ್ದೇಳಬೇಕು. ಸೊ ಪ್ಯಾಕಿಂಗ್ ಎಲ್ಲ ಆಯಿತು. ಹೊರಟ್ವಿ ಇವಾಗ. 1:15, ಇನ್ನೂ ½ ಅನ್ ಅವರ್ ಐತೆ. ಇನ್ನು ನೋಡೋಣ. ಬಾ ಹೋಗೋಣ ಬಾ. ತಲೆ ಬಚ್ಚಷ್ಟರಲ್ಲೇ ಸಾಕಾಗೋಯ್ತು ಅತ್ತಗೆ. ಸೊ 309. ಇನ್ನೊಂದ್ಸಲ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಬಾಚನಿ ಬಾ ಅಂದರೆ ಸಾಕು. ಹಾಂ ಇದೆಲ್ಲ ಸ್ಟ್ಯಾಂಡರ್ಡ್ ಇದೇನೆ. ಸ್ಟ್ಯಾಂಡರ್ಡ್ ನಾನ್ AC ರೂಮ್ಸು. ಅದೆಲ್ಲ AC ಡಿಲೆಕ್ಸ್ ಅನಿಸುತ್ತೆ. ಸೊ ಚೆನ್ನಾಗಿದೆ, ಒಂಥರ ಸಕ್ಕದೈತೆ ಅಲ್ಲ. ನನಗೆ ಇಲ್ಲಿ ರಿಸೆಪ್ಷನ್ ಇಷ್ಟ ಆಯಿತು. ತುಂಬ ದೊಡ್ಡದಾಗಿದೆ ರಿಸೆಪ್ಷನ್. ಬಾಚಿನಿ ಸೊ ಚೆಕ್ಔಟ್ ಮಾಡ್ತಾ ಇದ್ದಾರೆ. ಚೆಕ್ಔಟ್ ಮಾಡಿದ್ರಲ್ವಾ. ಅಡ್ರೆಸ್ಸು, ಫೋನ್ ನಂಬರು ಏನಾರು ಇದ್ದರೆ ಇದೆ. ನೆಕ್ಸ್ಟ್ ಯಾರು ಬರಬೇಕು ಅಂದರೆ ರೆಫರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು. ಸೊ SLR ರೆಸಿಡೆನ್ಸಿ. ಸ್ಮಾಲ್ ಟ್ರಿಪ್. ಎಷ್ಟು ಚೆನ್ನಾಗಿತ್ತು ಅಲ್ಲ. ಚಿನಿ ಇದು ಹೆಂಗೆ ಅಂದರೆ ಒಂದು 2-3 ವರ್ಷ ಆದಮೇಲೆ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಕೀರ್ತನ ಈಗ ದೊಡ್ಡೋಳಾಗ್ತಾಳೆ ಅಂದ್ಕೊಳ್ಳಿ. ಅವಳು ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಎಲ್ಲ ಒಂಥರ ಮೆಮೊರೀಸ್ ಥರ. ನಾನು ಮುಂಚೆ ಎಲ್ಲ ಹೋಗಿರೋ ವೀಡಿಯೋಸ್ ಹಾಕಿದ್ದೀನಲ್ಲ, ಅದನ್ನು ಇವಾಗ ಹಾಕ್ಕೊಂಡು ನೋಡ್ತೀವಿ. ಈಗ ನಾನು ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿದಾಗ ಅಷ್ಟು ನೋಡಲಿಕ್ಕೆ ಇಂಟ್ರೆಸ್ಟ್ ಬರೋಲ್ಲ ನನಗೆ. ಇನ್ನೊಂದು 1 ವರ್ಷ 2 ವರ್ಷ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ಯಾಮಿಲಿಯೆಲ್ಲ ಬರೋ ಪ್ಲ್ಯಾನ್ ಇತ್ತು, ಬಟ್ ಆಮೇಲೆ ಬೇಡ ಅಂಥೇಳಿ ಸದ್ಯಕ್ಕೆ ನಾವೇ ಬಂದ್ವಿ.
ನಮ್ಮ ಅತ್ತೆನೂ ಕೂಡ ಬರೋ ಪ್ಲ್ಯಾನ್ ಇತ್ತು. ಅವರು ನೋಡಿಲ್ಲ, ನಾನು ಬರ್ತೀನಿ ಅಂತಿದ್ರು. ಸೊ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬರೋಣ. ಈಗ ನಾವು ಇಬ್ಬರು ಬುಕ್ ಮಾಡಿಬಿಟ್ಟಿದ್ವಿ. ಬರ್ತೀನಿ ಮದು ಬುಕ್ ಮಾಡಿಬಿಟ್ಟಿದ್ರು ಅಂತೇಳಿ ಇಬ್ಬರೇ ಬಂದ್ವಿ. ಆಮೇಲೆ ಮತ್ತೆ ಸರಿ ಹೋಗ್ಬಿಟ್ಟು ಬನ್ನಿ, ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅಂತ ಹೇಳಿದ್ರು. ಈ ಕಡೆ ಬಾ, ವೆಹಿಕಲಲ್ಲಿ 2 ಗಂಟೆಗೆ ಇದೆ. ಇನ್ನೊಂದು ಸ್ವಲ್ಪ ಬೇಗನೆ ಇವ್ರು ಮಲ್ಕೊಂಬಿಟ್ರು. ಇಲ್ಲ ಇನ್ನೊಂದು ಸ್ವಲ್ಪ ಬೇಗನೆ ಎದ್ದಿದ್ದರೆ ಇಲ್ಲೇ ದೇವಸ್ಥಾನದಲ್ಲಿ ಊಟಕ್ಕೂ ಹೋಗ್ಬೋದಾಗಿತ್ತು, ಹೋಗೋಕ್ಕಾಗಲಿಲ್ಲ. ನೋಡೋಣ ಏನಾಗುತ್ತೆ. ಅವಳಿಗೆ ಏನಾರ ತಿನ್ಸ್ಕೊಂಡು ಹೋಗೋಣ, ಇಲ್ಲ ಅಂತ ಹೇಳಿದ್ರೆ ಏನಾರು ಅಲ್ಲಿ ಪಾರ್ಸೆಲ್ ಏನಾರ ತೊಗೊಳ್ತೀನಿ. ಬಾ, ಈ ಕಡೆ ಬಾ. ಊಟ ಮಾಡೋಕ್ಕೆ ಟೈಮ್ ಆಗಿಲ್ಲ. ಸೊ ಇಲ್ಲೇ ಪಪ್ಸೋದು ತೊಗೊಂಡೆ. ಅವಳೊಂದು ಜ್ಯೂಸ್ ಏನೋ ತೊಗೊತಿದ್ದಾಳೆ. ಸ್ವಲ್ಪ ಬೇಗ ಎದ್ದಿದ್ದರೆ ಎಲ್ಲ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಪರವಾಗಿಲ್ಲ. ಇಲ್ಲಿ ಊಟನೂ ಅಷ್ಟು ಇಷ್ಟ ಆಗಲಿಲ್ಲ. ಮೈಸೂರಲ್ಲಿ ಹೋದ ತಕ್ಷಣವೇ ಮಾಡ್ತೀವಿ ಒಂದೇ ಸಲ ನೈಟ್ ಊಟ. ಕುಡ್ಕೊ ಬೇಗ, ಟೈಮ್ ಆಗೋತು, ಬಂದ್ಬಿಡುತ್ತೆ ಬಸ್ ಬಂದ್ಬಿಡುತ್ತೆ. ಕುಡ್ಕೊ ಬೇಗ. ಇದೆಷ್ಟು ಬಸ್ಸಲ್ಲಿ ಕುತ್ಕೊಂಡು ತಿನ್ಕೊಂಡ್ರೆ ಅದೇ ಊಟ ಇವಾಗ. ಬಸ್ ರೆಡಿ ಇದೆ ಆಲ್ರೆಡಿ. ಎತ್ತಿದ್ರೆ ಮೈಸೂರು. ಮೈಸೂರಿಗೆ ಬಂದ್ವಿ ಅಲ್ಲ. ಅಮ್ಮ ಇಂಟು ಹೇಳು. ಬಂಗಾರಪೇಟೆ. ಅಯ್ಯೋ ನಡಿಯವ್ವ ತಾಯಿ. 8:45 ಆಗೋಯ್ತು. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಹೋಗ್ತಾ ಸೊ ಮನೆಗೆ ಬಂದ್ವಿ ಗೈಸ್. ಎಲ್ಲ ಆಯಿತು. 11:45 ಟೈಮ್ ಇವಾಗ. ಹಂಗೆ ಬರ್ತಾ ಬರ್ತಾ ರೈಸ್ ಬಾತ್ ತೊಗೊಂಡು ಬಂದ್ವಿ. ಮನೇಲೇ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಬಂದು ಸ್ನಾನ ಮಾಡಿ ಮೈಕೈಯೆಲ್ಲ ನೋವು ಬಂದುಬಿಟ್ಟಿತ್ತಲ್ಲ. ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡಿ ದೇವ್ರ ಪೂಜೆನೂ ಮಾಡಿ ದೀಪ ಹಚ್ಚಿ ತೀರ್ಥ ಮನೆಗೆ ಹಾಕಿ ಎಲ್ಲ ಮುಗೀತು. ಸೊ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ಆಯಿತು. ಒಂದು ಸಲ ಆ ಥರ ಬಂದಮೇಲೆ ಅಂದರೆ ರಿಂಗ್ ರೋಡ್, ನಾನು ಆಗಲೇ ಹೇಳ್ದಂಗೆ ರಿಂಗ್ ರೋಡಲ್ಲಿ ಹೋಗುವಾಗ ನನಗೂ ಮದಿಗೂ ಹಾವು ಮೇಲೆ ಅರಿತು ಅಂತ ಫೀಲ್ ಆಯಿತು. ಅದು ಹೇಗೆ ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ, ಯಾಕೆಂದರೆ ನಾವು ನೋಡಲಿಲ್ಲ. ಅದರಿಂದ ಯಾಕೆ ಆ ಥರ ಮನ್ಸಿಗೆ ಬಂದಮೇಲೆ ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಒಂಥರ ಮನ್ಸಿಗೆ ನೆಮ್ಮದಿ. ಒಂಥರ ಸಡನ್ನಾಗಿ ಪ್ಲ್ಯಾನ್ ಆಗಿ ಹೋಗಿದ್ದು. ಬಟ್ ಹೋಗುವಾಗ ಅಷ್ಟು ಟಯರ್ಡ್ ಅನ್ನಿಸ್ಲಿಲ್ಲ, ಬರುವಾಗ ತುಂಬಾ ಟಯರ್ಡ್ ಆಯಿತು. ಯಾಕೆಂದರೆ 2 ಗಂಟೆ ಮಧ್ಯಾಹ್ನ ನಾವು ಬಸ್ ಹತ್ತಿದ್ದು. ಮೈಸೂರಿಗೆ ಬಂದು ತಲುಪೋಷ್ಟರಲ್ಲಿ 8:30 ಆಗಿತ್ತು. ಯಾಕೆಂದರೆ ಸ್ಲೀಪರ್ ಕೋಚು ಅಥವಾ ಸ್ಲೀಪ್ಲಿಕ್ಕೆ ಬೇಬಿ ಬುಕ್ ಮಾಡೋಕ್ಕೆ ಮಧ್ಯಾಹ್ನ ಟೈಮ್ ಇರಲಿಲ್ಲ ಅದು ಬಸ್ಸು. ಈವ್ನಿಂಗ್ ಒಂದು 11:30 ಅಷ್ಟೊತ್ತಿಗಿತ್ತು ಅನಿಸುತ್ತೆ. ಅದನ್ನು ಬುಕ್ ಮಾಡಿದ್ರೆ ನಾವು ಮೈಸೂರಿಗೆ ಬರೋ ತನಕನೇ ಅರ್ಲಿ ಮಾರ್ನಿಂಗ್ ಆಗಿರ್ತಿತ್ತು. ಸೊ ಮೈಸೂರಿಗೆ ಅರ್ಲಿ ಮಾರ್ನಿಂಗ್ ಬಂದರೆ ನನಗೆ ಸಂಡೇ ರಜೆ ಇಲ್ಲ, ಡ್ಯೂಟಿಗೆ ಹೋಗಬೇಕಾಗತ್ತೆ. ಸೊ ಟಯರ್ಡ್ ಆಗುತ್ತೆ ಇನ್ನೂ ಅಂಥೇಳಿ ಬೇಡ ಇದೇ ಆಗಲಿ ಅಂಥೇಳಿ ಮಧ್ಯಾಹ್ನನೇ ಬುಕ್ ಮಾಡ್ಕೊಂಡು ಬಂದ್ವಿ. ಸೊ ಈಗೆಲ್ಲ 11:40 ಆಯ್ತಾ ಬಂತು. ಊಟ ಎಲ್ಲ ಆಯಿತು. ಅವಳು ಕೀರ್ತನೂ ಮಲ್ಕೊಂಡ್ಲು, ಮಧುನೂ ಮಲ್ಕೋತಾ ಇದ್ದಾರೆ. ನಾನು ವಿಡಿಯೋ ಎಂಡ್ ಮಾಡೋಣ ಅಂಥೇಳಿ ಕೂತ್ಕೊಂಡೆ. ನಾಳೆ ಸಂಡೇ ಆ್ಯಸ್ ಯೂಶ್ವಲ್ ಡ್ಯೂಟಿಗೆ ಹೋಗಬೇಕು ನಾನು. ಅವ್ರಿಗೆ ರಜೆ ಇದೆ, ಆರಾಮಾಗಿ ರೆಸ್ಟ್ ಮಾಡ್ತಾರೆ. ನಾನು ಆಫೀಸ್ಗೆ ಹೋಗಬೇಕು. ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಗೈಸ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋ ಮುಖಾಂತರ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಆ್ಯಸ್ ಯೂಶ್ವಲ್ ಗೈಸ್ ನಗ್ತಾ ಇರಿ, ನಗಿಸ್ತಾ ಇರಿ, ಈಗ ಖುಷಿಯಾಗಿ ಬಿಂದಾಸಾಗಿರಿ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.